ಆಕಾಶ್ ಏನಾಯ್ತು? ಹೊರಗೆ ಯಾಕೆ ನೋಡ್ತಿದ್ಯಾ? ಅದು ಮ್ಯಾಮ್, ಮಿಂಚು ಇನ್ನು ಕ್ಲಾಸಿಗೆ ಬಂದಿಲ್ಲ ಮ್ಯಾಮ್. ಕ್ಲಾಸಿಗೆ ಬಂದಿಲ್ವಾ ಅಥವಾ ಇವತ್ತು ಸ್ಕೂಲಿಗೆ ಬಂದಿಲ್ವಾ? ಮ್ಯಾಮ್ ಇಲ್ಲ ಮ್ಯಾಮ್, ನನ್ನ ಜೊತೆ ಸ್ಕೂಲಿಗೆ ಬಂದು ಮ್ಯಾಮ್ ನಾನು ಖುಷಿ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ಆದ್ರೆ ಇನ್ನೂ ಬಂದೇ ಇಲ್ಲ ಮ್ಯಾಮ್. ಹೌದಾ? ಮ್ಯಾಮ್ ನಂಗೆ ತುಂಬಾ ಯಾಕೋ ಭಯ ಆಗ್ತಿದೆ ಮ್ಯಾಮ್, ಅವಳು ಇನ್ನೂ ಬಂದಿಲ್ಲ. ಬಾ ನನ್ನ ಜೊತೆ ಬಾ. ಮಕ್ಕಳ ನೀವೆಲ್ಲ ಕೂತಿರಿ. ಮೇಡಮ್, ಮಿಂಚುನೇನಾದರೂ ನೋಡಿದ್ರಾ ಮೇಡಮ್? ಇಲ್ಲ ಮೇಡಮ್. ಯಾಕೆ, ಏನಾಯ್ತು? ಏನಿಲ್ಲ ಮೇಡಮ್. ಮಿಂಚು ಅಂತ ಹುಡುಗಿ ಏನಾದ್ರು ನೋಡಿದ್ರಾ? ಇಲ್ಲ, ಬಂದಿಲ್ಲ ಮೇಡಮ್. ಹೌದಾ? ಯಾಕೆ ಮೇಡಮ್? ಕಾಣಿಸ್ತಾ ಇಲ್ಲ, ಅದಕ್ಕೆ. ಹಾಯ್ ಮಾಮ್. ಹೇಗಿದೆಯಮ್ಮ? ಹೇಗಿದ್ದೀರಾ? ಚೆನ್ನಾಗಿ. ಅಣ್ಣ ಅದಕ್ಕೆ ಇಲ್ಲಿ ಮೇಲಿದ್ದಾರೆ. ಗೌತಮ್, ಭೂಮಿಕಾ. ಹಾಯ್ ಅಣ್ಣ. ಹಾಯ್. ಅಣ್ಣ, ಆಕಾಶ್ ಮತ್ತೆ ಮಿಂಚು ಇಲ್ಲಿ? ಇವತ್ತಿಂದ ಸ್ಕೂಲ್ ಶುರು ಅಲ್ವಾ, ಸ್ಕೂಲ್ ಹೋಗಿದ್ದಾರೆ. ನೀನು ಬರೋ ಟೈಮ್ ಬಂದ್ಬಿಡ್ತಾರೆ. ಸ್ವಲ್ಪ ಲೇಟ್ ಆಯಿತು ಅಂದ್ಕೊಳ್ಳಿ, ಇವಳೇ ಸ್ಕೂಲ್ಗೆ ಹೋಗಿ ಪಿಕಪ್ ಮಾಡ್ಕೊಂಡ್ಬಿಡ್ತಾಳೆ. ಅಷ್ಟು ಅರ್ಜೆಂಟಲ್ಲಿದ್ದಾಳೆ. ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ ಅವಳ ಕೈಲಿ. ನಿಜ ಹೇಳ್ತೀನಿ, ನಂಗೆ ಹಾಗೆ ಮಾಡ್ಬೇಕನ್ಸ್ತದೆ. ಕಾಯೋದ್ಕಿಂತ ಹಾಗೆ ಮಾಡೋದು ಬೆಟರ್ ಅಲ್ವಾ? ಇನ್ ಸ್ವಲ್ಪ ಹೊತ್ತಾದ್ರೆ ಬಂದ್ಬಿಡ್ತಾಳೆ. ಅದೇ ಇರೋದೀಗ. ಕಾಯೋಕ್ ತುಂಬಾ ಕಷ್ಟ ಆಗ್ತಿದೆ ನಂಗೆ, ಆಗ್ತಿಲ್ಲ ನನ್ನ ಕೈಲಿ. ನಾನಾದ್ರೂ ಏನ್ ಮಾಡ್ಲಿ? ಮಿಂಚು ಮನೇಲೇ ಇರ್ತಾಳೆ ಅನ್ಕೊಂಡ್ರೆ ಕಾಯೋ ತರ ಆಗ್ಬಿಟ್ಟಿದೆ. ಅದೇ ಬೇಜಾರಾಗ್ತಿದೆ ಈಗ. ಅಣ್ಣ, ಅದಕ್ಕೆ ನಿಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಪ್ಲೀಸ್ ಮೈ, ಥ್ಯಾಂಕ್ಸ್ ಎಲ್ಲ ಬೇಕಿಲ್ಲ. ಇಲ್ಲ, ಅದಕ್ಕೆ ನಾನು ಹೇಳಲೇಬೇಕು. ಇಷ್ಟು ದಿನ ಡ್ರೀಮ್ ಅನ್ಕೊಂಡಿದ್ದು ಈಗ ನಿಜ ಆಗ್ತದೆ. ನನಗೆ ನಂಬೋಕ್ಕಾಗ್ತಿಲ್ಲ ಗೊತ್ತಾ, ಅಷ್ಟು ಖುಷಿ ಆಗ್ತದೆ. ಇಬ್ರಿಗೂ ಸೇಮ್ ಫೀಲಿಂಗ್ ಆಗ. ಬರಬೇಕಾದ್ರೂ ಅದನ್ನೇ ಮಾತಾಡ್ತಿದ್ಲು. ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ. ಇದೊಂಥರ ಸ್ಪೆಷಲ್ ಫೀಲಿಂಗ್ ನಮಗೆ. ಅಣ್ಣ, ನೀನಂತೂ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ಇನ್ನೂ ಹೆಲ್ಪ್ ಮಾಡ್ತಾನೆ ಇದೆಯಾ. ನಾನಂತೂ ನಿಂಗೆ ಋಣಿಯಾಗಿರ್ತೀನಿ. ಸರಿ ಬಿಡುಬಿಟ್ಟ, ಮತ್ತೆ ಅದನ್ನು ಮಾತಾಡಬೇಡ. ಇಲ್ಲ ಬಾವ, ಕೆಲವೊಂದು ಋಣನ ತೀರ್ಸೋದಕ್ಕಾಗಲ್ಲ. ನಾವು ನಿಮ್ಮ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ನಿಜ ಹೇಳ್ತೀನಿ, ಇವತ್ತು ನನಗೆ ಜಗತ್ತೇ ನನ್ನ ಕೈಯಲ್ಲಿದೆ ಅನಿಸ್ತಾ ಇದೆ ಗೊತ್ತಾ. ನಿಜ ಮಹಿಮಾ, ಇಂಥ ಅಣ್ಣನ ಸಿಗೋದಕ್ಕೆ ನೀನು ಪುಣ್ಯ ಮಾಡಿರಬೇಕು. ಎಲ್ಲರೂ ಈ ಥರ ಮಾಡಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ದೊಡ್ಡ ಮನಸ್ಸು ಬೇಕು. ಗೌತಮ್ ಎಲ್ಲರ ಕಣ್ಣಲ್ಲೂ ದೊಡ್ಡವನು ಅಂತ ಅನ್ನಿಸ್ಕೊಳ್ಳೋದು. ಪ್ರತಿಯೊಂದು ಮನೆಯಲ್ಲೂ ಇಂಥ ಒಂದು ಮಗ ಇದ್ದರೆ ಸಾಕು, ಮನೆ ಸ್ವರ್ಗ ಆಗ್ಬಿಡುತ್ತೆ. ನನ್ನ ಪುಣ್ಯ, ನನಗೆ ಇಂಥ ಒಂದು ಮಗ ಸಿಕ್ಕಿರೋದು. ಇರಲಿ ಬಿಡಿಮ್ಮ, ಈ ಯಾಕದಲ್ಲ. ಭೂಮಿಕಾ, ಪೇಪರ್ಸ್ ತಗೊಂಬನ್ನಿ. ಶಿವ, ಮಿಂಚು ಬಂದ ತಕ್ಷಣ ಅವಳನ್ನ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಬೇಕೆಲ್ಲ ನಾವೇ ಶಾಪ್ ಮಾಡೋಣ. ಸರಿ. ಅದಕ್ಕೆ ಎಲ್ಲಿ ಇನ್ನೂ ಬರಲೇ ಇಲ್ಲ. ಇನ್ನೇನು ಬರೋತ್ತಾಯ್ತಲ್ಲ, ಬಂದ್ಬಿಡ್ತಾಳೆ. ಬಂದ್ಮೇಲೆ ನಾನಂತೂ ಅವಳನ್ನ ಬಿಡಲ್ಲ. ಅದಕ್ಕೆ ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ. ಇನ್ಮೇಲೆ ನಾವು ಅಷ್ಟೇ, ನಾವು ಲೆಕ್ಕಕ್ಕೆ ಇರಲ್ಲ ಅಲ್ವಾ? ಶಿವ,
ಹಲೋ ಹಾಂ ಹೇಳಿ. ಮೇಡಮ್ ಮಿಂಚು ಕಾಣಿಸ್ತಿಲ್ಲ ಮೇಡಮ್. ಏನು ಹೇಳ್ತಿದ್ದೀರಾ? ಏನಾಯ್ತು ಅಕ್ಕ? ಮಿಂಚು ಸ್ಕೂಲಲ್ಲಿ ಕಾಣಿಸ್ತಿಲ್ವಂತೆ. ಏನೋ ಮಿಂಚು ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ ಇರೋ ಮಹಿನಾ ಮಾತಾಡ್ತೀನಿ. ಹಲೋ, ಇಲ್ಲ ಹಾಗೆಲ್ಲ ಎಲ್ಲಿ ಹೋಗೋಕ್ಕೆ ಸಾಧ್ಯ? ಅಲ್ಲೇ ಎಲ್ಲೋ ಇರ್ತಾಳೆ. ಕ್ಲಾಸ್ ರೂಮು, ಪ್ಲೇ ಗ್ರೌಂಡು ಎಲ್ಲ ಕಡೆ ಒಂದ್ಸಲ ಚೆಕ್ ಮಾಡಿ. ಇಲ್ಲ ಮೇಡಮ್, ಎಲ್ಲ ಸೈಡು ಚೆಕ್ ಮಾಡಿದೆ, ಆದರೆ ಮಿಂಚು ಕಾಣಿಸ್ತಿಲ್ಲ ಮೇಡಮ್. ಅಪ್ಪು ಇದಾನಾ? ಮಮ್ಮಿ ಅಪ್ಪು ಏನೋ ಆಯ್ತು? ಮಿಂಚು ಎಲ್ಲೋ? ಮಮ್ಮಿ ಬೆಳಗ್ಗೆ ಮಿಂಚು ನನ್ನ ಜೊತೆನೆ ಬಂದ್ಲು ಮಮ್ಮಿ. ಆದ್ರೆ ಅವಳು ಫಸ್ಟ್ ಅಲ್ವಾ ಖುಷಿನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಕೇಳಲಿಲ್ಲ ಮಮ್ಮಿ. ಇನ್ ಕ್ಲಾಸಿಗೆ ಹೋಗೋ ನಾನು ಬರ್ತೀನಿ ಅಂತ ಹೇಳಿದ್ಲು ಮಮ್ಮಿ. ವಾಪಸ್ ಅವಳು ಬರಲೇ ಇಲ್ಲ ಮಮ್ಮಿ. ನಂಗೆ ತುಂಬಾ ಭಯ ಆಗ್ತಿದೆ ಮಮ್ಮಿ. ಮಿಂಚು ಎಲ್ಲಿದ್ದಾಳೆ ಮಮ್ಮಿ? ಕಂದ ನೀನು ಭಯಪಡಬೇಡ, ನಾವು ಬರ್ತಿದ್ದೀವಿ. ಮ್ಯಾಮಗೆ ಫೋನ್ ಕೊಡು. ಮ್ಯಾಮ್, CCTV ಫುಟೇಜ್ ಚೆಕ್ ಮಾಡಿದ್ರಾ? ಹೌದು ಮೇಡಮ್, ನೋಡಿದ್ವಿ. ಮೇನ್ ಗೇಟ್ ಹತ್ರ ಹೋಗಿದ್ಲು, ಅಲ್ಲಿ ಸೆಕ್ಯೂರಿಟಿನ ನೋಡ್ಬಿಟ್ಟು ರಿಟರ್ನ್ ಬಂದಿದ್ದಾಳೆ. ಅದಾದ್ಮೇಲೆ ಸ್ಕೂಲ್ ಕಾಂಪೌಂಡ್ ಹತ್ರ ಇರೋ ಸಣ್ಣ ಗ್ಯಾಪ್ ಮೂಲಕ ಹೊರಗೆ ಹೋಗಿದ್ದಾಳೆ ಮೇಡಮ್. ಹೌದು ಮೇಡಮ್, ಅದಾದ್ಮೇಲೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಹೊರಗೆ ಹೋದ್ಲಾ? ಮ್ಯಾಮ್ ಮಿಂಚು ಎಲ್ಲಿದ್ದಾಳೆ ಅಂತ ಮೇಡಮ್? ಆಕಾಶ್ ಬರ್ತಾಳೆ. ಆಕಾಶ್ ಬಾ ಆಕಾಶ್. ಇಲ್ಲ, ಮಿಂಚು ಎಲ್ಲೂ ಹೋಗಿರಲ್ಲ. ಅವಳೊಬ್ಳೆ ಎಲ್ಲೂ ಹೋಗಿರಲ್ಲ. ಮಹಿ ಸಮಾಧಾನ ಮಾಡ್ಕೊ, ಎಲ್ಲೂ ಹೋಗಿರಲ್ಲ, ಬರ್ತಾಳೆ. ನೋಡಿ ಪ್ಲೀಸ್ ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೋಗಿ ಸ್ಕೂಲ್ ಹತ್ರ ನೋಡ್ತೀನಿ. ಬರ್ತಾ ನಾನು ಬರ್ತೀನಿ. ಓಕೆ ಕಮ್. ಮಹಿ ಪ್ಲೀಸ್ ಅಳ್ಬೇಡ. ಬಿಗ್ ಬ್ರೋ, ಅದಕ್ಕೆ ಸ್ಕೂಲ್ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ವಿ, ಮಿಂಚು ಎಲ್ಲೂ ಕಾಣಿಸ್ತಾ ಇಲ್ಲ. ಬಿಗ್ ಬ್ರೋ, ಇಫ್ ಯು ಡೋಂಟ್ ಮೈಂಡ್ ಒಂದು ಮಾತು ಹೇಳ. ಮೋಸ್ಟ್ಲಿ ಮಿಂಚುಗೆ ಮಹಿ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ.